ಯಜ್ಞವು ನಡೆಯುತ್ತಿದೆ, ಯಜ್ಞವು ನಡೆಯುತ್ತಿದೆ, ದರ್ಶನ ಯಜ್ಞವು ನಡೆಯುತ್ತಿದೆ. ಮುಂದೇನಾಗುವುದೋ ಎಂಬುದು ತಿಳಿಯದೆಲೆ ಸುರನರ ಕಿನ್ನರರು ಬೆಳಗಲಿ ನೋಡುತ್ತಿರೆ. ಮುಂದೇನಾಗುವುದೋ ಎಂಬುದು ತಿಳಿಯದೆಲೆ ಸುರನರ ಕಿನ್ನರರು ಬೆಳಗಲಿ ನೋಡುತ್ತಿರೆ. ಯಜ್ಞವು ನಡೆಯುತ್ತಿದೆ, ದರ್ಶನ ಯಜ್ಞವು ನಡೆಯುತ್ತಿದೆ. ಶಿವನಿಗೆ ಮನ್ನಣೆಯೇ ಗೆಲುದು, ಶ್ರೇಷ್ಠ ಪ್ರಜಾಪತಿ ತಾನೆಂದು ತನಗೆಂತ ಮಿಗಿಲು ಯಾರೆಂದು ತನ ಮನವು ತುಂಬಲು ಮನದಲ್ಲಿ ಸುರರು ಕುಣಿದಿರೆ ಮೌನದಲ್ಲಿ. ಮನವು ತುಂಬಲು ಮನದಲ್ಲಿ ಸುರರು ಕುಣಿದಿರೆ ಮೌನದಲ್ಲಿ. ಆ ಭವ್ಯವಾದ ಮಂದಿರದಲ್ಲಿ ಸಂಭ್ರಮ ರೀತಿಯಲ್ಲಿ ಯಜ್ಞವು ನಡೆಯುತ್ತಿದೆ, ದರ್ಶನ ಯಜ್ಞವು ನಡೆಯುತ್ತಿದೆ. ತಂದೆಯು ಮಾಡುವ ಯಜ್ಞಕ್ಕೆ ಹೋಗಲು ಶಿವಸತಿ ಬಯಸಿದಳು. ತನ್ನ ಗಂಡನ ಬಳಿಯಲ್ಲಿ ಕೈಗಳ ಜೋಡಿಸಿ ಅನುಮತಿ ಬೇಡಿದಳು. ತಂದೆಯು ಮಾಡುವ ಯಜ್ಞಕ್ಕೆ ಹೋಗಲು ಶಿವಸತಿ ಬಯಸಿದಳು. ತನ್ನಯ ಘನತೆಗೆ ಕುಂದು ಕಂದಿಹನು ದಕ್ಷ ಪ್ರಜಾಪತಿಯು. ಆ ದ್ರೋಹಿಯ ಕಾರ್ಯಕ್ಕೆ ಹೋಗಬಾರದು ಎಂದನು ಪಶುಪತಿಯು. ನಡೆಯಿತು ವಾಗ್ವಾದ, ಅಭಿಪ್ರಾಯ ಭೇದ. ನಡೆಯಿತು ವಾಗ್ವಾದ, ಅಭಿಪ್ರಾಯ ಭೇದ. ತನ್ನಯ ವಾದನು ಮೀರಿದ ಸತಿಯನ್ನು ಕಂಡು ಶಿವನು ಸಿಡಿದ. ಕೋಪದಿಂದ ನುಡಿದ, ಹೋಗು 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 ಹೋಗು. ಗಂಡನ ಮಾತನು ಎದುರಿಸಿ ಬಂದಳು ದಾಕ್ಷಾಯಣಿ ತವರು ಮನೆಗೆ. ಯಜ್ಞವು ನಡೆವಂತ ಸ್ಥಳಕ್ಕೆ ಯಜ್ಞಶಾಲೆಯ ಎದುರಲ್ಲಿ ನಿಂತರು. ಲಕ್ಷ್ಯವು ಕೊಡಲಿಲ್ಲ ತನ್ನ ಕಡೆಗೆ. ಗಂಡನ ಮಾತಿನ ಬೆಲೆಯನ್ನು ಅರಿತು ಹಿಂದಿರುಗಿದಳು ಪತಿ ಬಳಿಗೆ. ಸತಿ ಹಿಂದಿರುಗಿದಳು ಕೈಲಾಸಕ್ಕೆ.
ನಿನ್ನನಿದಯ್ಯ ಏನು ಒಪ್ಪಣೆ ಎದುತರಿ ಶಿವನ ಕೇಳಿದ ದಕ್ಷ ಯಜ್ಞ ಶಾಲೆಯನ್ನು ಹರಿಸೆಂದನು ನುಡಿದನು ಶಿವ ವೀರಭದ್ರ ರುದ್ರಗಣದ ಜೊತೆಗೆ ಸೇರಿ ಹೊರಟನಾಗ ಮೊಳಗುತ್ತಿರಲು ವಿಜಯದ ಭೇರಿ ध्रुवक्षितये स्वाहा अच्युतक्षितये स्वाहा अग्नये स्विष्टकृते स्वाहा धर्माय स्वाहा अधर्माय स्वाहा अद्य स्वाहा वैशंकरस्पतिभ्य स्वाहा अक्षयदेवतेभ्य स्वाहा ಜಗವೆಲ್ಲ ನಡುಗುತ್ತಿವೆ ಗಗನವೇ ಬಿರಿಯುತ್ತಿವೆ ಬಂದಾನು ಶ್ರೀ ವೀರಭದ್ರ ಗಜದಂಡ ತಿರುಗುತ್ತ ಮೀಸೆ ಗುರಿ ಮಾಡುತ್ತ ಬಂದಾನು ಶ್ರೀ ವೀರಭದ್ರ ಯಜ್ಞದ ಮಂಡಪವ ಭಂಗವನ್ನು ಮಾಡಲು ಬಂದಾನು ಶ್ರೀ ವೀರಭದ್ರ ದೇವತಾ ಗಣವೆಲ್ಲ ಭಯದಿಂದ ನೋಡುತ್ತಿವೆ ನಿಂದಾನು ಶ್ರೀ ವೀರಭದ್ರ ಕಡಿದೆನನು ಯಜ್ಞನಾದ ಮಾಡಿದನು ಸಿಂಹನಾದ ಶಿರದಲ್ಲಿ ಖಣಿಯಾಜರು ಮುಸುಗುಡಲು ಕೋಪದಿಂದ ಬೆಂಕಿಯ ಜ್ವಾಲೆಯು ನೋಟದಿ ಒಮ್ಮದು ತಾನು ತೋರಿದ ವೇಷವ ದಕ್ಷನ ಖಂಡಿಸಿ ತಕ್ಷಣ ಮಾಡಿದ ಯಜ್ಞಶಾಲೆಯ ವಿಧ್ವಂಸವ ಆಯಿತು. ದಕ್ಷ ಬ್ರಹ್ಮನ ಶಿರಚ್ಛೇದನವಾಯಿತು. ಗಂಡುಗಲಿಯಾದ ವೀರಭದ್ರ ದೇವರಿಂದ ದಕ್ಷ ಬ್ರಹ್ಮನ ಶಿರಚ್ಛೇದನವಾಯಿತು. ಆಗ ದಕ್ಷ ಬ್ರಹ್ಮನ ಮಡದಿಯಾದ ಪ್ರಸೂತಾ ದೇವಿಯು ಬಂದು, ಈ ಎಲ್ಲ ದೇವರಿಗೆ ವಲ್ಲಭನಾದ ಶ್ರೀ ವೀರಭದ್ರ, ನನ್ನ ಮುತ್ತೈದೆತನವ ಪಾಲಿಸು ದೇವ, ನನ್ನ ಕುಂಕುಮ ಸೌಭಾಗ್ಯವನ್ನು ಉಳಿಸು ದೇವ ಎಂದು ಪಾದಕ್ಕೆರಗಲು ದಕ್ಷ ಬ್ರಹ್ಮನ ಮಡದಿಯಾದ ಪ್ರಸೂತಾ ದೇವಿಯ ಬೇಡಿಕೆಯನ್ನು ಮನ್ನಿಸಿದ ಗಂಡುಗಲಿಯಾದ ವೀರಭದ್ರ ದೇವರು ಅದೇ ಹೋಮಕ್ಕೆ ತಂದಿರುವ ಕುಲದಲೆಯನ್ನು ಕತ್ತರಿಸಿ ತಂದು ದಕ್ಷ ಬ್ರಹ್ಮನ ಹಿರಿದ ಮುಂಡಕ್ಕೆ ಜೋಡಿಸಿ ಅವನಿಗೆ ಪ್ರಾಣ ಜ್ಯೋತಿಯನ್ನು ಕೊಟ್ಟು ಪ್ರಸೂತಾ ದೇವಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟು ಅವರೇವರನ್ನು ಕರೆದುಕೊಂಡು ಬಂದು, ನೀವು ಸದಾ ಸೂರ್ಯಚಂದ್ರಾದಿಗಳಿರುವ ತನಕ ನೀವು ನನ್ನ ಪಾದ ಸೇವಕರಾಗಿರೆಂಬುದಾಗಿ ಆಶೀರ್ವದಿಸಲು